ಗೀತಾ ಭಾಷ್ಯವನ್ನು ಗುಡಿಯ ಕಲ್ಲು ಮುಂದೆ ಹೇಳುವುದಕ್ಕಿಂತ ನಿನ್ನ ಶಿಷ್ಯರೆದುರು ಹೇಳಿದರೆ ಬೇಕಾದರೆ ವಿಗ್ರಹದ ಮುಂದೆಯೂ ಹೇಳು, ನಾನು ಬೇಡವೆನ್ನುವುದಿಲ್ಲ. ಜ್ಞಾನಿಗೆ ಗೋಚರವಾಗುವುದೆಲ್ಲ ನಿಜದ ಪ್ರತಿಬಿಂಬವೇ ತಾನೆ. ನಾಳೆ ನಾನು ಬದರಿಕಾಶ್ರಮಕ್ಕೆ ಹೋಗುತ್ತೇನೆ. ನಾನು ಬದರಿಕಾಶ್ರಮಕ್ಕೆ ಹೋಗುತ್ತೇನೆ. ಮತ್ತೆ ಬರುವೆನೋ ಇಲ್ಲವೋ ತಿಳಿಯದು. ನಿಮಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಸಂದೇಶವನ್ನು ಮರೆಯದಿರಿ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನಂ ದೈವಂ ನಾಸ್ಮದುಕ್ತಿ ಸದೃಶಂ ಹಿತವಾಕ್ಯಂ. ನಾನು ಮತ್ತೆ ಗುರುಗಳನ್ನು ಕರೆತರುವ ತನಕ ನೀವು ಇಲ್ಲೇ ಇರತಕ್ಕದ್ದು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪತತ್ರೈಃ ದ್ಯಾವಾ ಭೂಮಿ ಜನಯಂ ದೇವ ಏಕಃ. ವೃಕ್ಷ ಆಸ ಯತೋದ್ಯಾವ ನಾರಾಯಣ ನಿಶ್ಚತಕ್ಷು ಮನೀಷೋ ಮನಸಾ ಪೃಚ್ಛತೆ ಯದಧ್ಯತಿ ಶಿಶತ ಭುವನಾನಿ ಧಾರಯೋ ಯೋ ನ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾ ಪರೋ ದಿವ ಪರಯೇನ ಪೃಥಿವ್ಯಾ ಪರೋ ದೇವೇಭಿರಸುರೈ. ವಕ್ಷ್ಯಾಮಿ ಶಕ್ತಿತಃ ಎಂದಿಯಲ್ಲ, ವಕ್ಷ್ಯಾಮಿ ಲೇಷತಃ ಎನ್ನಬಹುದಿತ್ತಲ್ಲ. ಯೋಚಿಸು. ಆಪೋ ಯತ್ರ ದೇವಾಃ ಸಮಪಶ್ಯಂತ ವಿಶ್ವೇ सुपर्णा उपदेशुरिन्दं प्रियमे धारशयो नाधमाना अपद्धान्तमो हि पूर्भिजक्षुर्मुमुग्ध्या अस्मान्निधयेव भद्रा. सुपर्णा उपसेदुरिन्द्रं प्रियमेधार्षयो नाधमाना अपध्वान्तमूर्णुहि पूर्धिचक्षुर्मुमुग्ध्यस्मान्निधयेव भद्रा. सुपर्णा उपसेदुरा इन्द्रम् प्रियमेधार्षयो नाधमानः. भयस्तुपर्णा उपसेदुरिन्द्रम् प्रियमेधार्षयो नाधमानाः अपध्वान्तमूर्णुहि पूर्धिचक्षुर्मुमुग्ध्यस्मान्.
ಓ, ನೀನಾಗಲೇ ಬದರಿಕಾಶ್ರಮಕ್ಕೆ ಬಂದು ಬಿಟ್ಟಿದ್ದೀಯೇ? ನೋಡಿದ್ಯಾ, ಇಲ್ಲಿ ಏನಿದೆ? ಏನೂ ಇಲ್ಲ. ಬರೀ ಬೆಟ್ಟ, ಬದರಿ ಮರಗಳು. ಆದ್ರೆ ಪಾದರಾಯಣದ ನೆನಪು ಇಲ್ಲಿಗೆ ಬಂದಾಗ ಆಗುತ್ತೆ ಅಷ್ಟೇ. ಹಾಗೆ ಯಾಕೆ ಸುಮ್ಮನೆ ನೋಡ್ತಿದೀಯ? ಈ ಮುದುಕ ಯಾಕೆ ಹೀಗೆ ಸುಮ್ಮನೆ ಇಲ್ಲೆಲ್ಲ ಅಲಿತಾ ಇದ್ದಾನೆ ಅಂತ ಸುಮ್ಮನೆ ಕೂತು ಏನ್ ಮಾಡೋದು ಹೇಳು? ನಡೀದೆ ಹೋದ್ರೆ ಕೈ ಕಾಲುಗಳು ಜಡವಾಗಿ ಹೋಗ್ತವೆ. ಮಾತಾಡದೆ ಹೋದ್ರೆ ಶಬ್ದ ಬ್ರಹ್ಮನೇ ಅಡಗಿ ಹೋಗ್ತಾನೆ. ಅದಕ್ಕೆ ಹೀಗೇ ಸುತ್ತಾ ಇರೋದು. ನಿನ್ನಂತವರು ಅಪರೂಪವಾಗಿ ಯಾರಾದ್ರೂ ಸಿಕ್ಬಿಟ್ರೆ ಬಾಯಿ ತುಂಬಾ ಮಾತಾಡ್ಬಿಡೋದು. ಮಾತಾಡಯ್ಯ. ಇಲ್ಲೆಲ್ಲ ನೋಡಿದ್ದಾಯ್ತಲ್ಲ, ಬರ್ತೀಯೇನು ನರನಾರಾಯಣರ ಆಶ್ರಮಕ್ಕೆ? ಅಲ್ಲಿ ಬರೀ ಹೂವುಗಳ ಸಡಗರ. ನೋಡಿದಷ್ಟು ಮನಸ್ಸು ತುಂಬುವಷ್ಟು ಆನಂದ. ಹೌದು, ನಿನ್ನೊಂದಿಗೆ ಇನ್ನೂ ಬಹಳಷ್ಟು ಮಂದಿ ಬಂದಿರಬೇಕು, ಹೌದಲ್ಲ? ಆದ್ರೆ ನಿನ್ನ ಹಾಗೆ ಕಷ್ಟಪಟ್ಟು ಇದನ್ನೆಲ್ಲ ನೋಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ಅನ್ಸಿದ ಮಾತ್ರಕ್ಕೆ ನೋಡೋದು ಕಷ್ಟವೇ ಏನು? ನೀನಿಲ್ಲಿಂದ ಹೋದ ಮೇಲೆ ಇಲ್ಲಿ ನೋಡಿದ್ದನ್ನ ಅವ್ರಿಗೆಲ್ಲ ಕಣ್ಣಿಗೆ ಕಟ್ಟೋ ಹಾಗೆ ವಿವರವಾಗಿ ಹೇಳ್ತಿ, ಹೌದಲ್ಲ? ಕೇಳಿ ಊಹೆಯಿಂದ ಆನಂದ ಪಡೋರು ಇದ್ದಾರೆ.